ಶಿಡ್ಲಘಟ್ಟದಲ್ಲಿ ಗಣೇಶ ದರ್ಶನ ಪಡೆದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ. ಶಿಡ್ಲಘಟ್ಟ ನಗರದ ವಿವಿಧ ವಾರ್ಡ್ಗಳಲ್ಲಿ ಭಕ್ತಿ ಭಾವದಿಂದ ಪ್ರತಿಷ್ಠಾಪಿಸಲಾದ ಶ್ರೀ ಗಣೇಶನ ದರ್ಶನ ಪಡೆದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ದೇವರ ಆಶೀರ್ವಾದ ಪಡೆದರು. ನಗರದ ಸಿದ್ಧಾರ್ಥ ನಗರ ಹಾಗೂ 13ನೇ ವಾರ್ಡ್ನಲ್ಲಿ ಭವ್ಯವಾಗಿ ಅಲಂಕರಿಸಲಾದ ಗಣಪತಿ ಮೂರ್ತಿಯ ದರ್ಶನ ಪಡೆದ ಅವರು ಪುನೀತರಾದರು. ಸ್ಥಳೀಯ ನಾಗರಿಕರು, ಯುವಕರು, ಮಹಿಳೆಯರು ಮತ್ತು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಸೀಕಲ್ ರಾಮಚಂದ್ರೇಗೌಡರಿಗೆ ಆತ್ಮೀಯವಾಗಿ ಸ್ವಾಗತ ಕೋರಿದರು. ನಂತರ ಮಾತನಾಡಿದ ರಾಮಚಂದ್ರೇಗೌಡ, ಗಣೇಶೋತ್ಸವವು ಎಲ್ಲರನ್ನ ಒಗ್ಗೂಡಿಸುವ ಹಬ್ಬ. ಈ ಹಬ್ಬದ ಮೂಲಕ ನಾವು ಭಕ್ತಿ, ಭಾತೃತ್ವ ಹಾಗೂ ಸಮಾಜ ಸೇವೆಯ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಎಲ್ಲರೂ ಶಾಂತಿ, ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಕರೆ ನೀಡಿದರು. ಯುವಕರ ಜವಾಬ್ದಾರಿತನ ಮತ್ತು ಉತ್ಸಾಹ ಗಣನೀಯವಾಗಿದ್ದು, ಇಂತಹ ಉತ್ಸವಗಳು ಸಮಾಜದಲ್ಲಿ ಒಗ್ಗಟ್ಟನ್ನು ಬೆಳೆಸುವಲ್ಲಿ ಮಹತ್ವದೆಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಸೀಕಲ್ ಆನಂದಗೌಡ, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಕೃಷ್ಣಮೂರ್ತಿ, ನಗರ ಘಟಕ ಅಧ್ಯಕ್ಷ ನರೇಶ್, ಸುಬ್ರಹ್ಮಣಿ, ರಾಮಕೃಷ್ಣಪ್ಪ, ಪುರುಷೋತ್ತಮ್, ಪ್ರಕಾಶ್, ಸತೀಶ್ ಠಾಗೂರ್, ಮೌನೇಶ್, ಶಿವು ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯ ಗಣೇಶೋತ್ಸವ ಸಮಿತಿಯ ಸದಸ್ಯರು, ಸಾರ್ವಜನಿಕರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ದಿನ ಈ ಪೂಜೆಗೆ ಬಂದು ಎಲ್ರಿಗೂ ಶುಭ ಹಾರೈಸಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ बोलो भारत माता के गौड़िगे बने बने विषय पड़ेगा। जय बोलो भारत माता के, जय बोलो भारत माता के। चिन्नोल रांड्रा ನೋಡಿ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಇವತ್ತು ದೇಶದಲ್ಲೇ ಅತಿ ಹೆಚ್ಚು ಭಕ್ತಿಯಿಂದ ಗಣೇಶನನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಗಣೇಶನಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ವಿದ್ಯೆಗೋಸ್ಕರ ಮರೆಯಾಗ್ತಾರೆ. ಮಿಕ್ಕ ಎಲ್ಲರೂ ಎಲ್ಲ ವಿಘ್ನಗಳನ್ನು ನಿವಾರಿಸಬೇಕು ಅಂತ ಗಣೇಶನಲ್ಲಿ ಎಲ್ಲರೂ ಭಕ್ತಿಯಿಂದ ದೇಶದಲ್ಲೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ನಡ್ಕೊಂಡು ಬಂದಿದೆ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಡ್ಲಘಟ್ಟದಲ್ಲಿ 13ನೇ ವಾರ್ಡಲ್ಲಿ ಇವರೆಲ್ಲ ಮುಖಂಡರು ಇವತ್ತು ಸಾಕಷ್ಟು ವಿಜೃಂಭಣೆಯಿಂದ ಗಣೇಶನಲ್ಲಿ ಇವತ್ತು ಮರೆ ಹೋಗಿದ್ದಾರೆ, ಪೂಜೆ ಮಾಡಿದ್ದಾರೆ. ಎಲ್ರಿಗೂ ಗಣೇಶನು ಆಶೀರ್ವಾದ ಮಾಡಲಿ, ಎಲ್ಲ ವಿಘ್ನಗಳ ನಿವಾರಣೆ ಮಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ದೊಡ್ಡ ಮಟ್ಟಕ್ಕೆ ಪೂಜೆ ಮಾಡಿ ಆಶೀರ್ವಾದ ಸಿಗಂತ